ಹಲೋ ಪಿ.ಜಿ.ಸಿ.ಟಿ ಸ್ಟೂಡೆಂಟ್ಸ್ ನಿಮಗೋಸ್ಕರ 2 ಅಪ್ಡೇಟ್ ಇದೆ ಕೆ.ಎ ಕಡೆಯಿಂದ. ಅದೇನಂತಂದ್ರೆ ಒಂದು ಬಂದ್ಬಿಟ್ಟು ನೀವು ಅಪ್ಲಿಕೇಶನ್‌ನ ಎಡಿಟ್ ಮಾಡ್ಕೊಳ್ಬೋದು. ಎಡಿಟ್ ಲಿಂಕ್‌ನ ಕೂಡ ಇದು ಮಾಡಿದ್ದಾರೆ ಮತ್ತು ಡೇಟ್ ಕೂಡ ಹೇಳಿದ್ದಾರೆ. ಮತ್ತು ಎಮ್.ಇ. ಎಮ್.ಟೆಕ್ ಕೋರ್ಸಸ್ ಸ್ಟೂಡೆಂಟ್ಸ್‌ಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇದೆ. ಅದು ಕೆ.ಎ ಆಫೀಸ್‌ಗೆ ಹೋಗಬೇಕಾಗುತ್ತೆ. ನಿಮಗೆ ಡಾಕ್ಯುಮೆಂಟ್ಸ್ ಏನು ಬೇಕು ಏನೆಲ್ಲ ಅನ್ನೋದನ್ನ ಇದೇ ವಿಡಿಯೋದಲ್ಲಿ ಕ್ಲಿಯರಾಗಿ ಹೇಳ್ತೀನಿ. ಮತ್ತು ಅಪ್ಲಿಕೇಶನ್‌ನ ನೀವು ಯಾವ ರೀತಿ ಎಡಿಟ್ ಮಾಡ್ಕೊಳ್ಬೇಕು ಅನ್ನೋದನ್ನ ಕೂಡ ಹೇಳ್ತೀನಿ ನೋಡಿ. ಇಲ್ಲಿ ಬಂದ್ಬಿಟ್ಟು ದ ಲಾಸ್ಟ್ ಅಪರ್ಚುನಿಟಿ ಇದು ಎಂ.ಬಿ. ಎಮ್.ಟೆಕ್ ಪಿ.ಜಿ.ಸಿ.ಟಿ ಯಾರೆಲ್ಲ ಇದ್ದಾರೆ ಎಲ್ರಿಗೂ ನಿಮ್ಮ ಅಪ್ಲಿಕೇಶನ್‌ನ ಎಡಿಟ್ ಮಾಡ್ಕೊಳ್ಬೋದು. ನೀವು ಏನೇ ಒಂದು ಮಿಸ್ಟೇಕ್ ಮಾಡಿರ್ತೀರ ಪಿ.ಜಿ.ಸಿ.ಟಿ ಅಪ್ಲಿಕೇಶನಲ್ಲಿ ಅದು ಎಡಿಟ್ ಮಾಡ್ಕೊಳ್ಬೋದು. ದ ಲಾಸ್ಟ್ ಅಪರ್ಚುನಿಟಿ ಟು ಮಾಡಿಫೈ the information in the PGCT 2026 application as per the eligibility will be provided from 3rd ಜುಲೈ ಇಂದ 6th ಜುಲೈವರೆಗೂ ನಿಮಗೆ ಅಪ್ಲಿಕೇಶನ್ ಎಡಿಟ್ ಮಾಡ್ಕೊಳ್ಬೋದು. ಡೇಟ್ ಯಾವುದೇ ರೀತಿ ಎಕ್ಸ್ಟೆಂಡ್ ಆಗೋದಿಲ್ಲ ಮತ್ತು ನಿಮಗೆ ಇನ್ನೊಂದು ಕೂಡ ಚಾನ್ಸ್ ಕೊಡೋದಿಲ್ಲ. ಇದೇ ಲಾಸ್ಟ್ ಚಾನ್ಸ್ ಇರುತ್ತೆ. ನೀವೇನು ಮಾಡಬೇಕಂದ್ರೆ ನೀವು ನಿಮ್ಮ ಆಲ್ರೆಡಿ ಪಿ.ಜಿ.ಸಿ.ಟಿ ಅಪ್ಲಿಕೇಶನ್ ಫಾರ್ಮ್ ನಿಮ್ಮ ಹತ್ರ ಇರುತ್ತೆ. ಅದನ್ನು ಚೆಕ್ ಮಾಡ್ಕೊಳ್ಳಿ. ಏನೆಲ್ಲ ಮಿಸ್ಟೇಕ್ ಆಗಿದೆ ಅನ್ನೋದನ್ನ ನೋಡ್ಕೊಳ್ಳಿ. ನೋಡ್ಕೊಂಡ್ಬಿಟ್ಟು 3rd ಜುಲೈಗೆ ನೀವು ಅಪ್ಲಿಕೇಶನ್ನ ಎಡಿಟ್ ಮಾಡ್ಬೋದು. ಅದು ಯಾವ ರೀತಿ ಅಂತಂತಂದರೆ ನಾನು ತೋರಿಸ್ತೀನಿ ನೋಡಿ ಇವಾಗ. ನಿಮ್ಮ ರಿಸರ್ವೇಷನ್ ಡೀಟೇಲ್ಸ್ ಕರೆಕ್ಟ್ ಚೆಕ್ ಮಾಡ್ಕೊಳ್ಳಿ. ಏನಕ್ಕಂದರೆ ಲಾಸ್ಟ್ ಇಯರ್ ಸ್ಟೂಡೆಂಟ್ಸ್ ರಿಸರ್ವೇಷನ್ ಡೀಟೇಲ್ಸೇ ಮಿಸ್ಟೇಕ್ ಆಗಿತ್ತು ಜಾಸ್ತಿ. ನೀವು ಯಾವುದೇ ಒಂದು ಗೂಗಲ್ ಕ್ರೋಮಲ್ಲಿ ಹೋಗಿ ಯಾವ ರೀತಿ ಎಡಿಟ್ ಮಾಡ್ಬೇಕು ಅನ್ನೋದು ತೋರಿಸ್ತೀನಿ ನೋಡಿ. ನೀವು ಯಾವುದೇ ಒಂದು ಗೂಗಲ್ ಕ್ರೋಮಲ್ಲಿ ಹೋಗ್ಬಿಟ್ಟು ಕೆ.ಇ ಅನ್ನೋದನ್ನ ಎಂಟರ್ ಮಾಡಿ. ಎಂಟರ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಈ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಈ ರೀತಿ ಬಂದ ತಕ್ಷಣ ಏನು ಮಾಡ್ತೀರಾ ಅಂತಂತಂದರೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಅಡ್ಮಿಷನ್ ಅನ್ನೋದನ್ನ ಆಮೇಲೆ ಪಿ.ಜಿ.ಸಿ.ಟಿ 2026 ಅನ್ನೋದನ್ನ ಕ್ಲಿಕ್ ಮಾಡಿ. ಇಲ್ಲಿ ಬಂದುಬಿಟ್ಟು ಇಲ್ಲಿ ಇವಾಗ ಪಿ.ಜಿ.ಟಿ 2026 ನೋಟಿಫಿಕೇಷನ್ ಅಂತ ಇದ್ರ ಮೇಲ್ಗಡೆ ಒಂದು ಲಿಂಕ್ ಬರುತ್ತೆ. ಓಕೆ, 3rd ಜುಲೈ ಈವ್ನಿಂಗ್‌ವರೆಗೂ ವೇಟ್ ಮಾಡಿ. ಇದ್ರ ಮೇಲ್ಗಡೆ ಯಾವುದು ಲಿಂಕ್ ಬಂದಿಲ್ಲ ಅಂತಂದರೆ ನೀವು ಯಾವ ಲಿಂಕ್ ಯೂಸ್ ಮಾಡ್ಕೊಳ್ಬೇಕಂದ್ರೆ ಇಲ್ಲಿರುತ್ತೆ ನೋಡಿ. 2026 ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಅಂತ ಇರುತ್ತಲ್ವ, ಇದನ್ನೇ ಯೂಸ್ ಮಾಡಿಕೊಂಡು ಕೂಡ ನೀವು ಎಡಿಟ್ ಮಾಡ್ಬೋದು. ಯಾವಾಗಂತಂದರೆ ಕೆ.ಎ ಕಡೆಯಿಂದ ಯಾವುದಾದ್ರು ನೋಟಿಫಿಕೇಷನ್ ಬಂದರೆ ನನಗೆ ಅಪ್ಡೇಟ್ ಮಾಡಿರ್ತೀನಿ. ಅಂದರೆ ಎಡಿಟ್ ಅಪ್ಲಿಕೇಶನ್ ಲಿಂಕ್ ಏನಾದರೂ ಬಿಡ್ತಾರಾ ಇಲ್ಲ ಇದೇ ಯೂಸ್ ಮಾಡ್ಕೊಳ್ಬೇಕಂತ ಅದು ನಿಮ್ಗೆ ಕರೆಕ್ಟಾಗಿ ಗೊತ್ತಾಗಬೇಕಂದ್ರೆ ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಏನಕ್ಕಂತಂದರೆ ಈ ರೀತಿ ಡೆಡ್ಲೈನ್ ಇರುತ್ತೆ. ಓಕೆ, ಡೆಡ್ಲೈನ್ ಇರುತ್ತೆ 3rd ಜುಲೈಯಿಂದ 6th ಜುಲೈ ಈ ರೀತಿ. ಆ ಟೈಮಲ್ಲಿ ನಾವು ವೀಡಿಯೋ ಮಾಡಿಬಿಟ್ಟು ನಿಮ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಿಮ್ಗೆ ಗೊತ್ತಾಗೋದಿಲ್ಲ. ಮತ್ತು ಇನ್ಫಾರ್ಮೇಷನ್ನ ಮಿಸ್ ಮಾಡ್ಕೊಳ್ತೀರಾ ಮತ್ತು ನಿಮಗೆ ಪ್ರಾಬ್ಲಮ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ನಾನು ನಿಮಗೆ ಅಪ್ಡೇಟ್ ಮಾಡಿರ್ತೀನಿ ಕಂಪಲ್ಸರಿ. ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಇದೆ ಡಿಸ್ಕ್ರಿಪ್ಷನಲ್ಲಿ, ಅಲ್ಲಿ ಕೂಡ ಜಾಯ್ನ್ ಆಗಿ. ಅಲ್ಲಿ ಏನಕ್ಕಂತಂದರೆ ನಾನು ನಿಮಗೆ ವೀಡಿಯೋ ಮಾಡೋಕ್ಕಾಗಿಲ್ಲ ಅಂತಂದರೂ ಹೇಳಿರ್ತೀನಿ ಬೇಗ ಇಲ್ಲಿ ನೀವು ಈ ರೀತಿ ಅಪ್ಡೇಟ್ ಮಾಡ್ಕೊಳ್ಳಿ ಅಂತ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೀವು ಲಾಗಿನ್ ಆಗ್ತಾರೆ. ಲಾಗಿನ್ ಆದಮೇಲೆ ನೀವು ಅಪ್ಲಿಕೇಶನಲ್ಲಿ ಏನೆಲ್ಲ ಮಿಸ್ಟೇಕ್ ಮಾಡಿದ್ರೆ ಅದನ್ನ ಎಡಿಟ್ ಮಾಡಿ. ನೀವು ಲಾಗಿನ್ ಆದ ತಕ್ಷಣ ಸ್ವಲ್ಪ ಡೀಟೇಲ್ಸ್ ಏನಾಗುತ್ತೆ ಡಿಸಪಿಯರ್ ಆಗಿಬಿಡುತ್ತೆ. ಸೊ ನೀವು ಏನು ಎಡಿಟ್ ಮಾಡಬೇಕಂತಿದ್ರೆ ಅದನ್ನ ಎಡಿಟ್ ಮಾಡಿದ್ಮೇಲೆ ಎಲ್ಲ ಡೀಟೇಲ್ಸು ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ. ಮತ್ತು ಫೈನಲ್ ಪ್ರಿಂಟೌಟ್ ತೊಗೊಳ್ಳಿ. ಸೊ ಅದು ವೆರಿ ವೆರಿ ಇಂಪಾರ್ಟೆಂಟ್. ಅದಾದಮೇಲೆ ಇನ್ನೊಂದು ಸೆಕೆಂಡ್ ಅಪ್ಡೇಟ್ ಅಂತ ಹೇಳ್ತಾನಲ್ಲ, ಸೆಕೆಂಡ್ ಅಪ್ಡೇಟ್ ಬಂದುಬಿಟ್ಟು ಕ್ಯಾಂಡಿಡೇಟ್ಸ್ ಹೂ ಆರ್ ಅಪ್ಲೈಡ್ ಫಾರ್ ದಿ ಫಾಲೋವಿಂಗ್ ಎಮ್.ಇ. ಎಮ್.ಟೆಕ್ ಕೋರ್ಸಸ್ ಅವ್ರಿಗೆ ಏನಂತಂದರೆ 10th ಜುಲೈಗೆ ಕೆ.ಎ ಆಫೀಸ್ಗೆ ಹೋಗಬೇಕಾಗುತ್ತೆ. ಮಲ್ಲೇಶ್ವರಂನಲ್ಲಿದೆ. ಅದರ ಅಡ್ರೆಸ್ ಕೂಡ ಲಿಂಕಲ್ಲಿ ಕೊಟ್ಟಿರ್ತೀನಿ. ಅಡ್ರೆಸ್ ಅದ್ರದ್ದು ರೂಟ್ ಮ್ಯಾಪ್ ಕೂಡ ನಾನು ಲಿಂಕಲ್ಲಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ನೀವು ಯೂಸ್ ಮಾಡ್ಕೊಳ್ಬೋದು. ಯಾವ ಡೇಟ್ಗೆ ಅಂತಂದರೆ 10th ಜುಲೈ 10:30ಯಿಂದ 4 ಗಂಟೆವರೆಗೂ ಇರುತ್ತೆ. ಮತ್ತು ನೀವೇನಾದರೂ ಬೇಗ ಹೋದರೆ ಚೆನ್ನಾಗಿರುತ್ತೆ. ಬಟ್ ಲೇಟ್ ಮಾಡಿ ಹೋಗಿದ್ರೆ ನಿಮಗೆ ಯಾವುದೇ ರೀತಿಯ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗೋದಿಲ್ಲ. ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಲ್ಲ ಅಂತಂದರೆ ನಿಮಗೆ ಎಕ್ಸಾಮ್ ಬರ್ತಿದ್ರು ಕೂಡ ರ್ಯಾಂಕಿಂಗ್ ಬರೋದಿಲ್ಲ. ಸೊ ಅದಕ್ಕೋಸ್ಕರ ನೀವು ಕಂಪಲ್ಸರಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಬೇಕಾಗುತ್ತೆ. ಮತ್ತು ಪಿ.ಜಿ.ಸಿ.ಟಿ ಆರ್ಕಿಟೆಕ್ಚರ್ ಪ್ರೋಗ್ರಾಮ್ಗೆ ಯಾರೆಲ್ಲ ಎಕ್ಸಾಮ್ ಬರ್ತೀರಾ ಮತ್ತು ಪಿ.ಜಿ.ಸಿ.ಟಿಲಿ ಆರ್ಕಿಟೆಕ್ಚರ್ ಮಾಡ್ಬೇಕಂತಾರೆ ಅವರು ಜಿ.ಟಿ.ಎ ಮಾರ್ಕ್ಸ್ ಕಾರ್ಡ್ ಏನಿರುತ್ತೆ ಅದು ಕಂಪಲ್ಸರಿ ತೊಗೊಂಡು ಹೋಗಬೇಕಾಗುತ್ತೆ. ಯಾರೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗ್ಬೇಕಂತಂದರೆ ಎಮ್.ಇ. ಎಮ್.ಟೆಕ್ಕಲ್ಲೂ ಕೂಡ ಬಯೋಟೆಕ್ನಾಲಜಿ, ಕೆಮಿಕಲ್ ಇಂಜಿನಿಯರಿಂಗ್, ಎನ್ವೈರ್ಮೆಂಟಲ್ ಇಂಜಿನಿಯರಿಂಗ್, ಪಾಲಿಮರ್ ಸೈನ್ಸ್, ಟೆಕ್ಸ್ಟೈಲ್ ಟೆಕ್ನಾಲಜಿ, ಆರ್ಕಿಟೆಕ್ಚರ್ ಈ ಎಕ್ಸಾಮ್ಗೋಸ್ಕರ ಯಾರೆಲ್ಲ ಈ ಕೋರ್ಸಸ್ಗೋಸ್ಕರ ಯಾರೆಲ್ಲ ಎಕ್ಸಾಮ್ ಬರ್ತಾರೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಬೇಕಾಗುತ್ತೆ. ಮಿಕ್ದವ್ರು ಏನೋ ಹೋಗೋ ಅವಶ್ಯಕತೆ ಇಲ್ಲ. ಎಮ್.ಬಿ.ಎ ಸ್ಟೂಡೆಂಟ್ಸ್ ಕೂಡ ನೀವು ಕೂಡ ನೋಡ್ಕೊಳ್ಳಿ. ಏನಕ್ಕಂತಂದರೆ ನಿಮಗೂ ನೆಕ್ಸ್ಟ್ ಈ ರೀತಿ ಪ್ರೊಸೆಸ್ ಬಂದರೆ ಹೆಲ್ಪ್ ಆಗುತ್ತೆ, ಕ್ಲಿಯರ್ ಆಗಿರುತ್ತೆ. ಮತ್ತು ಡಾಕ್ಯುಮೆಂಟ್ಸ್ ಏನೆಲ್ಲ ತೊಗೊಂಡು ಹೋಗ್ಬೇಕಂತಂದರೆ ಇವಾಗ ಹೇಳ್ತೀನಿ ನೋಡಿ. ನಿಮ್ಮ ಪಿ.ಜಿ.ಸಿ.ಟಿ ಸ್ಟೂಡೆಂಟ್ಸ್ ಯಾರೆಲ್ಲ ಇದ್ದಾರೆ ಅವರಿಗೆ ಫ್ರೆಂಡ್ಸ್ ಎಲ್ಲ ಯಾರಿದ್ದಾರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ, ಹೆಲ್ಪ್ ಆಗುತ್ತೆ. ಏನಕ್ಕಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಚೆಕ್ ಲಿಸ್ಟ್ ತೋರಿಸ್ತಾ ಇದೆ ನೋಡಿ. ನೀವು ಪಿ.ಜಿ.ಸಿ.ಟಿ ಅಪ್ಲಿಕೇಶನ್ ಪ್ರಿಂಟೌಟ್ ತೊಗೊಂಡೋಗಿ, ಪಿ.ಜಿ.ಸಿ.ಟಿ ಅಡ್ಮಿಟ್ ಕಾರ್ಡ್ ತೊಗೊಂಡೋಗಿ, ಅದಾದಮೇಲೆ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಇರುತ್ತೆ. ಆಲ್ ಸೆಮಿಸ್ಟರ್ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ತೊಗೊಂಡು ಹೋಗಬೇಕಾಗುತ್ತೆ ನೀವು. ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಏನಂತಂದರೆ ಲಾಸ್ಟ್ ಟೈಮ್ದು ಏನಾದರೂ ಬಂದಿಲ್ಲ ಅಂತಂದರೂ ನೀವು ಇದು ಮಾಡ್ಬೋದು. ಬಟ್ ಇವಾಗ ಎಲ್ಲನೂ ಬಂದಿದೆ ಅಂತ ತಿಳ್ಕೊತೀನಿ. ಮತ್ತು ಡಿಗ್ರಿ ಸರ್ಟಿಫಿಕೇಟ್, ಒರಿಜಿನಲ್ ಡಿಗ್ರಿ ಸರ್ಟಿಫಿಕೇಟ್ ಏನಾದರೂ ಇದ್ದರೆ ಅದನ್ನು ತೊಗೊಳಗಿ. ಎಸ್.ಎಸ್.ಎಲ್.ಸಿ ಮಾರ್ಕ್ಸ್ ಕಾರ್ಡು, ಸೆಕೆಂಡ್ ಪಿ.ಯು.ಸಿ ಮಾರ್ಕ್ಸ್ ಕಾರ್ಡು ಮತ್ತು ಸ್ಟಡಿ ಸರ್ಟಿಫಿಕೇಟು ಪಾಸ್ ಮಾಡ್ಕೊಳ್ಳಿ. ಪಾಸ್ ಮಾಡ್ಕೊಂಡ್ಬಿಟ್ಟು ಸ್ಕ್ರೀನ್‌ಶಾಟ್ ತೊಗೊಂಡ್ಬಿಟ್ಟು ಎಲ್ಲ ಬರ್ಕೊಂಡ್ಬಿಟ್ಟು ಇದನ್ನು ರೆಡಿ ಮಾಡ್ಕೊಳ್ಳಿ. ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡ್, ಪಾಸ್‌ಪೋರ್ಟ್ ಸೈಜ್ ಫೋಟೋ ಕೇಳಲ್ಲ ಒಂದೊಂದು ಸಲ, ಬಟ್ ತೊಗೊಂಡೋಗಿ ಸೇಫರ್ ಸೈಡು. ಇಲ್ಲಾಂದರೆ ಮತ್ತೆ ಅಲ್ಲಿ ನೀವು ಅಲೆದಾಡಬೇಕಾಗುತ್ತೆ. ಕ್ಯಾಟಗರಿ ಎಸ್.ಸಿ.ಎಸ್.ಟಿ ಯಾರೆಲ್ಲ ಇರ್ತೀರ ನೀವು ಕಾಸ್ಟ್ ಸರ್ಟಿಫಿಕೇಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಎರಡೂ ತೊಗೊಂಡೋಗಿ. ರೂರಲಲ್ಲಿ ಯಾರು ಕಲ್ತಿದ್ದೀರಾ ಅಂತ ಕ್ಲೈಮ್ ಮಾಡಿದರೆ ರೂರಲ್ ತೊಗೊಂಡೋಗಿ. ಕನ್ನಡ ಮೀಡಿಯಮ್ ಯಾರು ಕಲ್ತಿದ್ದೀರಾ ಅಂತ ಕ್ಲೈಮ್ ಮಾಡಿದರೆ ಕನ್ನಡ ತೊಗೊಂಡೋಗಿ. ಹೈದರಾಬಾದ್ ಕರ್ನಾಟಕದಲ್ಲಿ ಯಾರಿದ್ದಾರೆ ಅವ್ರು 370 ಅಂತ ತೊಗೊಂಡೋಗಿ. ಇ.ಡಬ್ಲ್ಯೂ.ಎಸ್ ಸರ್ಟಿಫಿಕೇಟ್ ಏನಾದರೂ ಇದ್ದರೆ ಇದನ್ನು ಕೂಡ ನೀವು ಕ್ಯಾರಿ ಮಾಡಿ.
ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಸ್ಟೂಡೆಂಟ್ಸ್ ನಿಮ್ಮ ಸರ್ಟಿಫಿಕೇಟ್ ತೊಗೊಂಡೋಗಿ ಇದು ಇಂಪಾರ್ಟೆಂಟು. ಅವರಲ್ಲಿ ರೀವೆರಿಫೈ ಮಾಡಕ್ಕೆ ಹೇಳ್ತಾರೆ. ಮತ್ತು NCC ಸ್ಪೋರ್ಟ್ಸ್ ಡಿಫೆನ್ಸ್ ಸರ್ಟಿಫಿಕೇಟ್. ಓಕೆ, NCC ABC ಅಂತ ಬರುತ್ತೆ. ಸಿ ಬಂದರೂ ನೀವು ಅಪ್ಲಿಕೇಶನ್ ಹಾಕುವಾಗ ಇದು ಮಾಡಿಲ್ಲ ಅಂತಂದರೆ ಇವಾಗ ಎಡಿಟ್ ಮಾಡ್ಕೊಳ್ಳಿ. ಯಾವುದೇ ಒಂದು ಸರ್ಟಿಫಿಕೇಟ್ ಇದ್ದರೂ ಕೂಡ ನೀವು ತೊಗೊಂಡು ಹೋಗ್ಬೇಡಿ. ಮತ್ತು ಇನ್ನೂ ಏನಾದರೂ ಇದರಲ್ಲಿ ಮಿಸ್ ಆಗಿದ್ರೆ ಕೂಡ ನಾವೇನು ಮಿಸ್ ಮಾಡಿಲ್ಲ, ಬಟ್ ಮಿಸ್ ಆಗಿದ್ರು ಕೂಡ ಕಮೆಂಟ್ ಹಾಕಿರಿ. ನಾವು ನಿಮಗೆ ಇದು ಮಾಡಿರ್ತೀವಿ. ಚೆಕ್ ಲಿಸ್ಟ್ ಅಂತ ಕಮೆಂಟ್ ಹಾಕಿರಿ. ನಾವು ಈ ಡೀಟೇಲ್ಸನ್ನು ನಿಮಗೆ ಶೇರ್ ಮಾಡಿರ್ತೀನಿ ಇದೆಲ್ಲನೂ. ಓಕೆ ಸರ್ನಾ, ಸ್ಕ್ರೀನ್‌ಶಾಟ್ ತೊಗೊಳಕ್ಕಾಗಿಲ್ಲ ಅಂತಂದರು. ನಿಮ್ಮ PGCET ಎಲ್ಲ ಸ್ಟೂಡೆಂಟ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಸೊ ಹೆಲ್ಪ್ ಆಗುತ್ತೆ. ನಿಮ್ಮ PGCET ಪ್ರತಿಯೊಂದು ಅಪ್ಲಿಕೇಶನ್ ಮತ್ತು ನಾಲೆಜಬಲ್ ವೀಡಿಯೋಸ್ನ ನಾವು ಶೇರ್ ಮಾಡ್ತಾ ಹೋಗ್ತೀವಿ. ಸೊ ಅದಕ್ಕೋಸ್ಕರ ಕಾಲೇಜ್ ಅನ್ನ ಗೈಡ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ವಾಟ್ಸಪ್ ಗ್ರೂಪ್ ಲಿಂಕ್ ಇದೆ ಡಿಸ್ಕ್ರಿಪ್ಷನಲ್ಲಿ, ಅದು ಕೂಡ ಜಾಯ್ನ್ ಆಗಿರಿ. ನೀವು ಕಮೆಂಟ್ ಹಾಕಿರಿ ಸರ್ನಾ. ನಿಮ್ಮ ಒಂದು ಏನೇ ಕ್ವಶನ್ಸ್ ಇದ್ದರೂ ಕೂಡ ಕಮೆಂಟ್ ಹಾಕಿರಿ, ನಾವು ರೆಸ್ಪಾನ್ಸ್ ಮಾಡ್ತೀವಿ. ಡೇಟ್ಸ್ ಮಾತ್ರ ನೆನಪಿಟ್ಕೊಳ್ಳಿ. ಡಾಕ್ಯುಮೆಂಟ್ ವೆರಿಫಿಕೇಷನ್ 10th ಜುಲೈ ಇದೆ. ಎಡಿಟ್ ಮಾತ್ರ 3rd ಜುಲೈಯಿಂದ 6th ಜುಲೈ ಇದೆ. ಯಾವ ರೀತಿ ಎಡಿಟ್ ಮಾಡ್ಕೊಳ್ಬೇಕು ಅನ್ನೋದು ಕೂಡ ಹೇಳಿದೆ. ಕ್ಲಿಯರಾಗಿ ಯಾವ ರೀತಿ ಎಡಿಟ್ ಮಾಡ್ಬೇಕು ಅನ್ನೋದು ಕೂಡ ಒಂದು ವೀಡಿಯೋನ ರಿಲೀಸ್ ಮಾಡ್ತೀನಿ. ಸರಿನಾ ಸ್ಟೂಡೆಂಟ್ಸ್, ಬಾಯ್. ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಆ ವೀಡಿಯೋಗೋಸ್ಕರ ಕಾಲೇಜ್ ಅನ್ನ ಗೈಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ.